ಮುಖ್ಯವಾಗಿ ಏನು ಅಂತಂದ್ರೆ ಇದನ್ನ ಗಲಭೆನ್ ಸೃಷ್ಟಿ ಮಾಡಬೇಕು ಅಂತಲೇ ಒಂದಷ್ಟು ಜನ ಒಂದು ಷಡ್ಯಂತ್ರವನ್ನ ರಚಿಸಿದ್ದಾರೆ. ನಾನು ನೋಡ್ತಾ ಇದ್ದೀನಿ. ಇದ್ರ ಜೊತೆಗೆ ಕೆಲವು ಮಾಧ್ಯಮಗಳು ಸೇರ್ಕೊಂಡಿರಬಹುದು. ಯಾಕೆಂದ್ರೆ ಈ ತರದ ಒಂದು ಸುದ್ದಿನ, ಒಂದು ಸುಳ್ಳು ಸುದ್ದಿಯನ್ನ ಅಥವಾ ಅಲ್ಲಿ ನಡೆದಿರಬಹುದಾದಂತಹ ಒಂದು ಸಣ್ಣ ಘಟನೆಯನ್ನ ಇಡೀ ರಾಜ್ಯಕ್ಕೆ ಬಿತ್ತರಿಸುವಂತ ಕೆಲಸವನ್ನು ಮಾಡ್ತಾ ಹೊರಟಿದ್ದಾರೆ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಎಷ್ಟೋ ಕಡೆಗಳಲ್ಲಿ ಮಸೀದಿಗಳ ಮುಂದೆ ಗಣೇಶನ ಮೆರವಣಿಗೆ ಬರಬೇಕಾದ್ರೆ ಸಿಹಿ ಹಂಚ್ತಾ ಇರುವಂತ ದೃಶ್ಯಗಳಿದಾವೆ. ಮಸೀದಿಗಳ ಮುಂದೆ ಗಣೇಶನ ಮೆರವಣಿಗೆ ಬರಬೇಕಾದ್ರೆ ಅವರೇ ಬಂದು ಅಲ್ಲಿ ಬಂದಂತ ಜನಗಳಿಗೆ ಹಣ್ಣುಗಳನ್ನು ವಿತರಿಸ್ತಾ ಇರುವಂತಹ ಉದಾಹರಣೆಗಳು ಇಡೀ ರಾಜ್ಯದಲ್ಲಿ ಬಹಳಷ್ಟು ಕಡೆಗಳಿದಾವೆ. ನಾನ್ ನೋಡಿದೆ ಮೊನ್ನೆ ಉಡುಪಿ ಒಳಗಡೆ ಸಿದ್ದಾಪುರದಲ್ಲಿ ಒಂದು ಮಸೀದಿಯವರೇ ನಿಂತು ಗಣೇಶೋತ್ಸವ ಸಮಿತಿಯವರಿಗೆ ಇಡೀ ಬಂದಂತ ಎಲ್ಲ ಭಕ್ತರಿಗೆ ಅನ್ನಸಂತರ್ಪಣೆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಈ ರೀತಿಯ ಒಳ್ಳೆಯ ವಿಚಾರಗಳು ಯಾವುದನ್ನೂ ತೋರಿಸದೆ ನೀವು ನೋಡಿಲ್ಲ ಅನ್ನೋದನ್ನ ನಾನು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಹೇಳ್ತಾ, ಇಷ್ಟು ದೊಡ್ಡದಾಗಿ ಪ್ರಸಾರ ಆಯ್ತೋ ಇಲ್ಲೋ ಗೊತ್ತಿಲ್ಲ, ದೊಡ್ಡದಾಗಿದ್ದು ಪ್ರತಿಭಟನೆ, ಹಾಗಾಗಿ ಸುದ್ದಿ ದೊಡ್ಡದಾಯ್ತು. ನಾವು ಸಿಹಿ ಹಂಚದನ್ನ ಕೊಟ್ಟಿಲ್ಲ, ಉಡುಪಿ ಸುದ್ದಿ ಕೊಟ್ಟಿಲ್ಲ ಅಂತ ಹೇಳಿದ್ದನ್ನ ವಿತ್ ಅಪಾಲಜಿ ನೀವು ನೋಡಿಲ್ಲ ಅಂತ ಹೇಳ್ತೀನಿ. ಮೋರೆಯವರೇ ಮುಂದುವರಿಸ್ತೀನಿ. ಆದ್ರೆ ಇವತ್ತು ನಾನ್ ನೋಡ್ತಾ ಇದ್ದೀನಿ, ಅಲ್ಲಿ ಒಬ್ಬಳು ಹೆಣ್ಣುಮಗಳು ಕೇಸರಿ ಶಾಲೆ ಹಾಕೊಂಡು ಆಕೆಗೆ ಪೊಲೀಸ್ನವರು ಹೊಡೆದು ಬಿಟ್ರು. ನೋಡಿ ಯಾವ ಪ್ರಮಾಣದಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಿದೆ ಅಂತ ಹೇಳಿ ನೀವು ತೋರಿಸ್ತಾ ಇದ್ದೀರಲ್ಲ, ದಯವಿಟ್ಟು ಇದನ್ನು ತೋರಿಸಿ. ಸರ್ ವಿತ್ ಬೀಟ್ ನಾವು ಪ್ರಸಾರ ಮಾಡಿದೀವಿ. ನೀವೀಗ ತೋರಿಸಿರೋ ವಿಡಿಯೋದಲ್ಲಿ ಅವರು ಮುಸಲ್ಮಾನರನ್ನ ಬೈದದ್ದು, ಸಿದ್ದರಾಮಯ್ಯನವರನ್ನ ಬೈದದ್ದು ವಿತ್ ಬೀಟ್ ನಾವು ಪ್ರಸಾರ ಮಾಡಿದೀವಿ. ಹಾಗೆ ಆಕೆಯ ಪ್ರತಿಕ್ರಿಯೆ ಕೂಡ, ಆಕೆಗೆ ಮೈಕ್ ಹಿಡಿದು ಹಿಂಗ್ಯಾಕಮ್ಮ ಮಾತಾಡಿದೆ ಅಂತ ಕೂಡ ಕೇಳಿದೀವಿ. ಈಗ ಮೂಲ ವಿಷಯಕ್ಕೆ ಬನ್ನಿ ಸರ್. ಕೈ ಯಾಕೆ ಬರ್ತಿದೆ ಕೈಯಲ್ಲಿ? ಇದು ಸಂಸ್ಕಾರ, ಅಲ್ಲ. ಯಾರು ಹೇಳಿದ್ರು ಸಂಸ್ಕಾರ ಅಂತ? ಯಾರು ಹೇಳಿದ್ರು ಸಂಸ್ಕಾರ ಅಂತ? ಇದನ್ನ ನಾವು ಪ್ರಶ್ನೆ ಮಾಡಿದೀವಿ. ಈಗ ನಾನ್ ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ಇದು ಸಭ್ಯತೆ. ನಿಖೇತ್ ಅವರೇ, ಇದನ್ನ ಸಭ್ಯತೆ ಅಂತ ಯಾರು ಕರ್ದೇ ಇಲ್ಲ. ನಾನು ಯಾಕೆ ಹೇಳ್ದೆ ಹೇಳಿ? ಏನು ಅಂತಂದ್ರೆ ಇದನ್ನ ಗಲಭೆನ್ ಸೃಷ್ಟಿ ಮಾಡಬೇಕು ಅಂತಲೇ ಒಂದಷ್ಟು ಜನ ಒಂದು ಷಡ್ಯಂತ್ರವನ್ನ ರಚಿಸಿದ್ದಾರೆ. ನಾನು ನೋಡ್ತಾ ಇದ್ದೀನಿ. ಇದ್ರ ಜೊತೆಗೆ ಕೆಲವು ಮಾಧ್ಯಮಗಳು ಸೇರ್ಕೊಂಡಿರಬಹುದು. ಯಾಕೆಂದ್ರೆ ಈ ತರದ ಒಂದು ಸುದ್ದಿನ, ಒಂದು ಸುಳ್ಳು ಸುದ್ದಿಯನ್ನ ಅಥವಾ ಅಲ್ಲಿ ನಡೆದಿರಬಹುದಾದಂತಹ ಒಂದು ಸಣ್ಣ ಘಟನೆಯನ್ನ ಇಡೀ ರಾಜ್ಯಕ್ಕೆ ಬಿತ್ತರಿಸುವಂತ ಕೆಲಸವನ್ನು ಮಾಡ್ತಾ ಹೊರಟಿದ್ದಾರೆ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಎಷ್ಟೋ ಕಡೆಗಳಲ್ಲಿ ಮಸೀದಿಗಳ ಮುಂದೆ ಗಣೇಶನ ಮೆರವಣಿಗೆ ಬರಬೇಕಾದ್ರೆ ಸಿಹಿ ಹಂಚ್ತಾ ಇರುವಂತ ದೃಶ್ಯಗಳಿದಾವೆ. ಮಸೀದಿಗಳ ಮುಂದೆ ಗಣೇಶನ ಮೆರವಣಿಗೆ ಬರಬೇಕಾದ್ರೆ ಅವರೇ ಬಂದು ಅಲ್ಲಿ ಬಂದಂತ ಜನಗಳಿಗೆ ಹಣ್ಣುಗಳನ್ನು ವಿತರಿಸ್ತಾ ಇರುವಂತಹ ಉದಾಹರಣೆಗಳು ಇಡೀ ರಾಜ್ಯದಲ್ಲಿ ಬಹಳಷ್ಟು ಕಡೆಗಳಿದಾವೆ. ನಾನ್ ನೋಡಿದೆ ಮೊನ್ನೆ ಉಡುಪಿ ಒಳಗಡೆ ಸಿದ್ದಾಪುರದಲ್ಲಿ ಒಂದು ಮಸೀದಿಯವರೇ ನಿಂತು ಗಣೇಶೋತ್ಸವ ಸಮಿತಿಯವರಿಗೆ ಇಡೀ ಬಂದಂತ ಎಲ್ಲ ಭಕ್ತರಿಗೆ ಅನ್ನಸಂತರ್ಪಣೆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಈ ರೀತಿಯ ಒಳ್ಳೆಯ ವಿಚಾರಗಳು ಯಾವುದನ್ನೂ ತೋರಿಸದೆ ನೀವು ನೋಡಿಲ್ಲ ಅನ್ನೋದನ್ನ ನಾನು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಹೇಳ್ತಾ, ಇಷ್ಟು ದೊಡ್ಡದಾಗಿ ಪ್ರಸಾರ ಆಯ್ತೋ ಇಲ್ಲೋ ಗೊತ್ತಿಲ್ಲ, ದೊಡ್ಡದಾಗಿದ್ದು ಪ್ರತಿಭಟನೆ, ಹಾಗಾಗಿ ಸುದ್ದಿ ದೊಡ್ಡದಾಯ್ತು. ನಾವು ಸಿಹಿ ಹಂಚದನ್ನ ಕೊಟ್ಟಿಲ್ಲ, ಉಡುಪಿ ಸುದ್ದಿ ಕೊಟ್ಟಿಲ್ಲ ಅಂತ ಹೇಳಿದ್ದನ್ನ ವಿತ್ ಅಪಾಲಜಿ ನೀವು ನೋಡಿಲ್ಲ ಅಂತ ಹೇಳ್ತೀನಿ. ಮೋರೆಯವರೇ ಮುಂದುವರಿಸ್ತೀನಿ. ಆದ್ರೆ ಇವತ್ತು ನಾನ್ ನೋಡ್ತಾ ಇದ್ದೀನಿ, ಅಲ್ಲಿ ಒಬ್ಬಳು ಹೆಣ್ಣುಮಗಳು ಕೇಸರಿ ಶಾಲೆ ಹಾಕೊಂಡು ಆಕೆಗೆ ಪೊಲೀಸ್ನವರು ಹೊಡೆದು ಬಿಟ್ರು. ನೋಡಿ ಯಾವ ಪ್ರಮಾಣದಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಿದೆ ಅಂತ ಹೇಳಿ ನೀವು ತೋರಿಸ್ತಾ ಇದ್ದೀರಲ್ಲ, ದಯವಿಟ್ಟು ಇದನ್ನು ತೋರಿಸಿ. ಸರ್ ವಿತ್ ಬೀಟ್ ನಾವು ಪ್ರಸಾರ ಮಾಡಿದೀವಿ. ನೀವೀಗ ತೋರಿಸಿರೋ ವಿಡಿಯೋದಲ್ಲಿ ಅವರು ಮುಸಲ್ಮಾನರನ್ನ ಬೈದದ್ದು, ಸಿದ್ದರಾಮಯ್ಯನವರನ್ನ ಬೈದದ್ದು ವಿತ್ ಬೀಟ್ ನಾವು ಪ್ರಸಾರ ಮಾಡಿದೀವಿ. ಹಾಗೆ ಆಕೆಯ ಪ್ರತಿಕ್ರಿಯೆ ಕೂಡ, ಆಕೆಗೆ ಮೈಕ್ ಹಿಡಿದು ಹಿಂಗ್ಯಾಕಮ್ಮ ಮಾತಾಡಿದೆ ಅಂತ ಕೂಡ ಕೇಳಿದೀವಿ. ಈಗ ಮೂಲ ವಿಷಯಕ್ಕೆ ಬನ್ನಿ ಸರ್. ಕೈ ಯಾಕೆ ಬರ್ತಿದೆ ಕೈಯಲ್ಲಿ? ಇದು ಸಂಸ್ಕಾರ, ಅಲ್ಲ. ಯಾರು ಹೇಳಿದ್ರು ಸಂಸ್ಕಾರ ಅಂತ? ಯಾರು ಹೇಳಿದ್ರು ಸಂಸ್ಕಾರ ಅಂತ? ಇದನ್ನ ನಾವು ಪ್ರಶ್ನೆ ಮಾಡಿದೀವಿ. ಈಗ ನಾನ್ ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ಇದು ಸಭ್ಯತೆ. ನಿಖೇತ್ ಅವರೇ, ಇದನ್ನ ಸಭ್ಯತೆ ಅಂತ ಯಾರು ಕರ್ದೇ ಇಲ್ಲ. ನಾನು ಯಾಕೆ ಹೇಳ್ದೆ ಹೇಳಿ? ಏನು ಅಂತಂದ್ರೆ ಇದನ್ನ ಗಲಭೆನ್ ಸೃಷ್ಟಿ ಮಾಡಬೇಕು ಅಂತಲೇ ಒಂದಷ್ಟು ಜನ ಒಂದು ಷಡ್ಯಂತ್ರವನ್ನ ರಚಿಸಿದ್ದಾರೆ. ನಾನು ನೋಡ್ತಾ ಇದ್ದೀನಿ. ಇದ್ರ ಜೊತೆಗೆ ಕೆಲವು ಮಾಧ್ಯಮಗಳು ಸೇರ್ಕೊಂಡಿರಬಹುದು. ಯಾಕೆಂದ್ರೆ ಈ ತರದ ಒಂದು ಸುದ್ದಿನ, ಒಂದು ಸುಳ್ಳು ಸುದ್ದಿಯನ್ನ ಅಥವಾ ಅಲ್ಲಿ ನಡೆದಿರಬಹುದಾದಂತಹ ಒಂದು ಸಣ್ಣ ಘಟನೆಯನ್ನ ಇಡೀ ರಾಜ್ಯಕ್ಕೆ ಬಿತ್ತರಿಸುವಂತ ಕೆಲಸವನ್ನು ಮಾಡ್ತಾ ಹೊರಟಿದ್ದಾರೆ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಎಷ್ಟೋ ಕಡೆಗಳಲ್ಲಿ ಮಸೀದಿಗಳ ಮುಂದೆ ಗಣೇಶನ ಮೆರವಣಿಗೆ ಬರಬೇಕಾದ್ರೆ ಸಿಹಿ ಹಂಚ್ತಾ ಇರುವಂತ ದೃಶ್ಯಗಳಿದಾವೆ. ಮಸೀದಿಗಳ ಮುಂದೆ ಗಣೇಶನ ಮೆರವಣಿಗೆ ಬರಬೇಕಾದ್ರೆ ಅವರೇ ಬಂದು ಅಲ್ಲಿ ಬಂದಂತ ಜನಗಳಿಗೆ ಹಣ್ಣುಗಳನ್ನು ವಿತರಿಸ್ತಾ ಇರುವಂತಹ ಉದಾಹರಣೆಗಳು ಇಡೀ ರಾಜ್ಯದಲ್ಲಿ ಬಹಳಷ್ಟು ಕಡೆಗಳಿದಾವೆ. ನಾನ್ ನೋಡಿದೆ ಮೊನ್ನೆ ಉಡುಪಿ ಒಳಗಡೆ ಸಿದ್ದಾಪುರದಲ್ಲಿ ಒಂದು ಮಸೀದಿಯವರೇ ನಿಂತು ಗಣೇಶೋತ್ಸವ ಸಮಿತಿಯವರಿಗೆ ಇಡೀ ಬಂದಂತ ಎಲ್ಲ ಭಕ್ತರಿಗೆ ಅನ್ನಸಂತರ್ಪಣೆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಈ ರೀತಿಯ ಒಳ್ಳೆಯ ವಿಚಾರಗಳು ಯಾವುದನ್ನೂ ತೋರಿಸದೆ ನೀವು ನೋಡಿಲ್ಲ ಅನ್ನೋದನ್ನ ನಾನು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಹೇಳ್ತಾ, ಇಷ್ಟು ದೊಡ್ಡದಾಗಿ ಪ್ರಸಾರ ಆಯ್ತೋ ಇಲ್ಲೋ ಗೊತ್ತಿಲ್ಲ, ದೊಡ್ಡದಾಗಿದ್ದು ಪ್ರತಿಭಟನೆ, ಹಾಗಾಗಿ ಸುದ್ದಿ ದೊಡ್ಡದಾಯ್ತು. ನಾವು ಸಿಹಿ ಹಂಚದನ್ನ ಕೊಟ್ಟಿಲ್ಲ, ಉಡುಪಿ ಸುದ್ದಿ ಕೊಟ್ಟಿಲ್ಲ ಅಂತ ಹೇಳಿದ್ದನ್ನ ವಿತ್ ಅಪಾಲಜಿ ನೀವು ನೋಡಿಲ್ಲ ಅಂತ ಹೇಳ್ತೀನಿ. ಮೋರೆಯವರೇ ಮುಂದುವರಿಸ್ತೀನಿ.
ಆದ್ರೆ ಇವತ್ತು ನಾನ್ ನೋಡ್ತಾ ಇದ್ದೀನಿ ಅಲ್ಲಿ ಒಬ್ಬಳು ಹೆಣ್ಣುಮಗಳು ಕೇಸರಿ ಶಾಲೆ ಹಾಕೊಂಡು ಆಕೆಗೆ ಪೊಲೀಸ್ನವರು ಹೊಡೆದು ಬಿಟ್ರು ನೋಡಿ ಯಾವ ಪ್ರಮಾಣದಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಿದೆ ಅಂತ ಹೇಳಿ ನೀವು ತೋರಿಸ್ತಾ ಇದ್ದೀರಲ್ಲ, ದಯವಿಟ್ಟು ಇದನ್ನ ತೋರಿಸಿಮ್ಮ. ಅದ್ ನಾವು ಪ್ರಸಾರ ಮಾಡಿದ್ವಿ ಸರ್, ವಿತ್ ಬೀಟ್ ನಾವು ಪ್ರಸಾರ ಮಾಡಿದೀವಿ. ನೀವೀಗ ತೋರಿಸಿರೋ ವಿಡಿಯೋದಲ್ಲಿ ಅವರು ಮುಸಲ್ಮಾನರನ್ನ ಬೈದದ್ದು, ಸಿದ್ದರಾಮಯ್ಯನವರನ್ನ ಬೈದದ್ದು ವಿತ್ ಬೀಟ್ ನಾವು ಪ್ರಸಾರ ಮಾಡಿದೀವಿ. ಹಾಗೆ ಆಕೆಯ ಪ್ರತಿಕ್ರಿಯೆ ಕೂಡ, ಆಕೆಗೆ ಮೈಕ್ ಹಿಡಿದು ಹಿಂಗ್ಯಾಕಮ್ಮ ಮಾತಾಡಿದೆ ಅಂತ ಕೂಡ ಕೇಳಿದೀವಿ. ಈಗ ಮೂಲ ವಿಷಯಕ್ಕೆ ಬನ್ನಿ ಸರ್, ಕೈ ಯಾಕೆ ಬರ್ತಿದೆ ಕೈಯಲ್ಲಿ? ಇದು ಸಂಸ್ಕಾರ, ಇದು ಸಂಸ್ಕಾರ ಅಲ್ವಲ್ಲ. ಯಾರು ಹೇಳಿದ್ರು ಸಂಸ್ಕಾರ ಅಂತ? ಯಾರು ಹೇಳಿದ್ರು ಸಂಸ್ಕಾರ ಅಂತ? ಇದನ್ನ ನಾವು ಪ್ರಶ್ನೆ ಮಾಡಿದೀವಿ. ಈಗ ನಾನ್ ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ಇದು ಸಭ್ಯತೆ. ನಿಖೇತ್ ಅವರೇ, ಇದನ್ನ ಸಭ್ಯತೆ ಅಂತ ಯಾರು ಕರ್ದೇ ಇಲ್ಲ. ನಾನು ಯಾಕೆ ಹೇಳ್ದೆ ಹೇಳಿ? ಬೀಟ್ ಏನು ಅಂತಂದ್ರೆ ಇದನ್ನ ಗಲಭೆನ್ ಸೃಷ್ಟಿ ಮಾಡಬೇಕು ಅಂತಲೇ ಒಂದಷ್ಟು ಜನ ಒಂದ್ ಷಡ್ಯಂತ್ರವನ್ನ ರಚಿಸಿದ್ದಾರೆ. ನಾನ್ ನೋಡ್ತಾ ಇದ್ದೀನಿ. ಇದ್ರ ಜೊತೆಗೆ ಕೆಲವು ಮಾಧ್ಯಮಗಳು ಸೇರ್ಕೊಂಡಿರ್ಬೋದು. ಯಾಕೆಂದ್ರೆ ಈ ತರದ ಒಂದು ಸುದ್ದಿನ, ಒಂದು ಸುಳ್ಳು ಸುದ್ದಿಯನ್ನ ಅಥವಾ ಅಲ್ಲಿ ನಡೆದಿರಬಹುದಾದಂತಹ ಒಂದು ಸಣ್ಣ ಘಟನೆಯನ್ನ ಇಡೀ ರಾಜ್ಯಕ್ಕೆ ಬಿತ್ತರಿಸುವಂತ ಕೆಲಸವನ್ನು ಮಾಡ್ತಾ ಹೊರಟಿದ್ದಾರೆ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ಎಷ್ಟೋ ಕಡೆಗಳಲ್ಲಿ ಮಸೀದಿಗಳ ಮುಂದೆ ಗಣೇಶನ ಮೆರವಣಿಗೆ ಬರಬೇಕಾದ್ರೆ ಸಿಹಿ ಹಂಚ್ತಾ ಇರುವಂತ ದೃಶ್ಯಗಳಿದಾವೆ. ಮಸೀದಿಗಳ ಮುಂದೆ ಗಣೇಶನ ಮೆರವಣಿಗೆ ಬರಬೇಕಾದ್ರೆ ಅವರೇ ಬಂದು ಅಲ್ಲಿ ಬಂದಂತ ಜನಗಳಿಗೆ ಹಣ್ಣುಗಳನ್ನು ವಿತರಿಸ್ತಾ ಇರುವಂತಹ ಉದಾಹರಣೆಗಳು ಇಡೀ ರಾಜ್ಯದಲ್ಲಿ ಬಹಳಷ್ಟು ಕಡೆಗಳಿದಾವೆ. ನಾನ್ ನೋಡಿದೆ ಮೊನ್ನೆ ಉಡುಪಿ ಒಳಗಡೆ ಸಿದ್ದಾಪುರದಲ್ಲಿ ಒಂದು ಮಸೀದಿಯವರೇ ನಿಂತು ಗಣೇಶೋತ್ಸವ ಸಮಿತಿಯವರಿಗೆ ಇಡೀ ಬಂದಂತ ಎಲ್ಲ ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಈ ರೀತಿಯ ಒಳ್ಳೆಯ ವಿಚಾರಗಳು ಯಾವುದನ್ನೂ ತೋರಿಸದೆ ನೀವು ನೋಡಿಲ್ಲ ಅನ್ನೋದನ್ನ ನಾನು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಹೇಳ್ತಾ, ಇಷ್ಟು ದೊಡ್ಡದಾಗಿ ಪ್ರಸಾರ ಆಯ್ತೋ ಇಲ್ಲೋ ಗೊತ್ತಿಲ್ಲ, ದೊಡ್ಡದಾಗಿದ್ದು ಪ್ರತಿಭಟನೆ, ಹಾಗಾಗಿ ಸುದ್ದಿ ದೊಡ್ಡದಾಯ್ತು. ನಾವು ಸಿಹಿ ಹಂಚದನ್ನ ಕೊಟ್ಟಿಲ್ಲ, ಉಡುಪಿ ಸುದ್ದಿ ಕೊಟ್ಟಿಲ್ಲ ಅಂತ ಹೇಳಿದ್ದನ್ನ ವಿತ್ ಅಪಾಲಜಿ ನೀವು ನೋಡಿಲ್ಲ ಅಂತ ಹೇಳ್ತೀನಿ. ಮೋರೆಯವರೇ ಮುಂದುವರಿಸ್ತೀನಿ. ಆದ್ರೆ ಇವತ್ತು ನಾನ್ ನೋಡ್ತಾ ಇದ್ದೀನಿ ಅಲ್ಲಿ ಒಬ್ಬಳು ಹೆಣ್ಣುಮಗಳು ಕೇಸರಿ ಶಾಲೆ ಹಾಕೊಂಡು ಆಕೆಗೆ ಪೊಲೀಸ್ನವರು ಹೊಡೆದು ಬಿಟ್ರು ನೋಡಿ ಯಾವ ಪ್ರಮಾಣದಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಿದೆ ಅಂತ ಹೇಳಿ ನೀವು ತೋರಿಸ್ತಾ ಇದ್ದೀರಲ್ಲ, ದಯವಿಟ್ಟು ಇದನ್ನ ತೋರಿಸಿಮ್ಮ. ಅದ್ ನಾವು ಪ್ರಸಾರ ಮಾಡಿದ್ವಿ ಸರ್, ವಿತ್ ಬೀಟ್ ನಾವು ಪ್ರಸಾರ ಮಾಡಿದೀವಿ. ನೀವೀಗ ತೋರಿಸಿರೋ ವಿಡಿಯೋದಲ್ಲಿ ಅವರು ಮುಸಲ್ಮಾನರನ್ನ ಬೈದದ್ದು, ಸಿದ್ದರಾಮಯ್ಯನವರನ್ನ ಬೈದದ್ದು ವಿತ್ ಬೀಟ್ ನಾವು ಪ್ರಸಾರ ಮಾಡಿದೀವಿ. ಹಾಗೆ ಆಕೆಯ ಪ್ರತಿಕ್ರಿಯೆ ಕೂಡ, ಆಕೆಗೆ ಮೈಕ್ ಹಿಡಿದು ಹಿಂಗ್ಯಾಕಮ್ಮ ಮಾತಾಡಿದೆ ಅಂತ ಕೂಡ ಕೇಳಿದೀವಿ. ಈಗ ಮೂಲ ವಿಷಯಕ್ಕೆ ಬನ್ನಿ ಸರ್, ಕೈ ಯಾಕೆ ಬರ್ತಿದೆ ಕೈಯಲ್ಲಿ? ಇದು ಸಂಸ್ಕಾರ, ಇದು ಸಂಸ್ಕಾರ ಅಲ್ವಲ್ಲ. ಯಾರು ಹೇಳಿದ್ರು ಸಂಸ್ಕಾರ ಅಂತ? ಯಾರು ಹೇಳಿದ್ರು ಸಂಸ್ಕಾರ ಅಂತ? ಇದನ್ನ ನಾವು ಪ್ರಶ್ನೆ ಮಾಡಿದೀವಿ. ಈಗ ನಾನ್ ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ಇದು ಸಭ್ಯತೆ. ನಿಖೇತ್ ಅವರೇ, ಇದನ್ನ ಸಭ್ಯತೆ ಅಂತ ಯಾರು ಕರ್ದೇ ಇಲ್ಲ. ನಾನು ಯಾಕೆ ಹೇಳ್ದೆ ಹೇಳಿ? ಬೀಟ್ ಏನು ಅಂತಂದ್ರೆ ಇದನ್ನ ಗಲಭೆನ್ ಸೃಷ್ಟಿ ಮಾಡಬೇಕು ಅಂತಲೇ ಒಂದಷ್ಟು ಜನ ಒಂದ್ ಷಡ್ಯಂತ್ರವನ್ನ ರಚಿಸಿದ್ದಾರೆ. ನಾನ್ ನೋಡ್ತಾ ಇದ್ದೀನಿ. ಇದ್ರ ಜೊತೆಗೆ ಕೆಲವು ಮಾಧ್ಯಮಗಳು ಸೇರ್ಕೊಂಡಿರ್ಬೋದು. ಯಾಕೆಂದ್ರೆ ಈ ತರದ ಒಂದು ಸುದ್ದಿನ, ಒಂದು ಸುಳ್ಳು ಸುದ್ದಿಯನ್ನ ಅಥವಾ ಅಲ್ಲಿ ನಡೆದಿರಬಹುದಾದಂತಹ ಒಂದು ಸಣ್ಣ ಘಟನೆಯನ್ನ ಇಡೀ ರಾಜ್ಯಕ್ಕೆ ಬಿತ್ತರಿಸುವಂತ ಕೆಲಸವನ್ನು ಮಾಡ್ತಾ ಹೊರಟಿದ್ದಾರೆ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ಎಷ್ಟೋ ಕಡೆಗಳಲ್ಲಿ ಮಸೀದಿಗಳ ಮುಂದೆ ಗಣೇಶನ ಮೆರವಣಿಗೆ ಬರಬೇಕಾದ್ರೆ ಸಿಹಿ ಹಂಚ್ತಾ ಇರುವಂತ ದೃಶ್ಯಗಳಿದಾವೆ. ಮಸೀದಿಗಳ ಮುಂದೆ ಗಣೇಶನ ಮೆರವಣಿಗೆ ಬರಬೇಕಾದ್ರೆ ಅವರೇ ಬಂದು ಅಲ್ಲಿ ಬಂದಂತ ಜನಗಳಿಗೆ ಹಣ್ಣುಗಳನ್ನು ವಿತರಿಸ್ತಾ ಇರುವಂತಹ ಉದಾಹರಣೆಗಳು ಇಡೀ ರಾಜ್ಯದಲ್ಲಿ ಬಹಳಷ್ಟು ಕಡೆಗಳಿದಾವೆ. ನಾನ್ ನೋಡಿದೆ ಮೊನ್ನೆ ಉಡುಪಿ ಒಳಗಡೆ ಸಿದ್ದಾಪುರದಲ್ಲಿ ಒಂದು ಮಸೀದಿಯವರೇ ನಿಂತು ಗಣೇಶೋತ್ಸವ ಸಮಿತಿಯವರಿಗೆ ಇಡೀ ಬಂದಂತ ಎಲ್ಲ ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಈ ರೀತಿಯ ಒಳ್ಳೆಯ ವಿಚಾರಗಳು ಯಾವುದನ್ನೂ ತೋರಿಸದೆ ನೀವು ನೋಡಿಲ್ಲ ಅನ್ನೋದನ್ನ ನಾನು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಹೇಳ್ತಾ, ಇಷ್ಟು ದೊಡ್ಡದಾಗಿ ಪ್ರಸಾರ ಆಯ್ತೋ ಇಲ್ಲೋ ಗೊತ್ತಿಲ್ಲ, ದೊಡ್ಡದಾಗಿದ್ದು ಪ್ರತಿಭಟನೆ, ಹಾಗಾಗಿ ಸುದ್ದಿ ದೊಡ್ಡದಾಯ್ತು. ನಾವು ಸಿಹಿ ಹಂಚದನ್ನ ಕೊಟ್ಟಿಲ್ಲ, ಉಡುಪಿ ಸುದ್ದಿ ಕೊಟ್ಟಿಲ್ಲ ಅಂತ ಹೇಳಿದ್ದನ್ನ ವಿತ್ ಅಪಾಲಜಿ ನೀವು ನೋಡಿಲ್ಲ ಅಂತ ಹೇಳ್ತೀನಿ. ಮೋರೆಯವರೇ ಮುಂದುವರಿಸ್ತೀನಿ. ಆದ್ರೆ ಇವತ್ತು ನಾನ್ ನೋಡ್ತಾ ಇದ್ದೀನಿ ಅಲ್ಲಿ ಒಬ್ಬಳು ಹೆಣ್ಣುಮಗಳು ಕೇಸರಿ ಶಾಲೆ ಹಾಕೊಂಡು ಆಕೆಗೆ ಪೊಲೀಸ್ನವರು ಹೊಡೆದು ಬಿಟ್ರು ನೋಡಿ ಯಾವ ಪ್ರಮಾಣದಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಿದೆ ಅಂತ ಹೇಳಿ ನೀವು ತೋರಿಸ್ತಾ ಇದ್ದೀರಲ್ಲ, ದಯವಿಟ್ಟು ಇದನ್ನ ತೋರಿಸಿಮ್ಮ. ಅದ್ ನಾವು ಪ್ರಸಾರ ಮಾಡಿದ್ವಿ ಸರ್, ವಿತ್ ಬೀಟ್ ನಾವು ಪ್ರಸಾರ ಮಾಡಿದೀವಿ. ನೀವೀಗ ತೋರಿಸಿರೋ ವಿಡಿಯೋದಲ್ಲಿ ಅವರು ಮುಸಲ್ಮಾನರನ್ನ ಬೈದದ್ದು, ಸಿದ್ದರಾಮಯ್ಯನವರನ್ನ ಬೈದದ್ದು ವಿತ್ ಬೀಟ್ ನಾವು ಪ್ರಸಾರ ಮಾಡಿದೀವಿ. ಹಾಗೆ ಆಕೆಯ ಪ್ರತಿಕ್ರಿಯೆ ಕೂಡ, ಆಕೆಗೆ ಮೈಕ್ ಹಿಡಿದು ಹಿಂಗ್ಯಾಕಮ್ಮ ಮಾತಾಡಿದೆ ಅಂತ ಕೂಡ ಕೇಳಿದೀವಿ. ಈಗ ಮೂಲ ವಿಷಯಕ್ಕೆ ಬನ್ನಿ ಸರ್, ಕೈ ಯಾಕೆ ಬರ್ತಿದೆ ಕೈಯಲ್ಲಿ? ಇದು ಸಂಸ್ಕಾರ, ಇದು ಸಂಸ್ಕಾರ ಅಲ್ವಲ್ಲ. ಯಾರು ಹೇಳಿದ್ರು ಸಂಸ್ಕಾರ ಅಂತ? ಯಾರು ಹೇಳಿದ್ರು ಸಂಸ್ಕಾರ ಅಂತ? ಇದನ್ನ ನಾವು ಪ್ರಶ್ನೆ ಮಾಡಿದೀವಿ. ಈಗ ನಾನ್ ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ಇದು ಸಭ್ಯತೆ. ನಿಖೇತ್ ಅವರೇ, ಇದನ್ನ ಸಭ್ಯತೆ ಅಂತ ಯಾರು ಕರ್ದೇ ಇಲ್ಲ. ನಾನು ಯಾಕೆ ಹೇಳ್ದೆ ಹೇಳಿ?